ಅಹಂಕಾರ ಅಂಧಕಾರ ಅಳಿಲೇಬೇಕು, ಸತ್ಯ ಬೆಳಗಲೇಬೇಕು. ಅದೇ ಪ್ರಪಂಚದ ಮೂಲ. ಅಮೃತ ಅವರೇ, ನಾನು ಈ ಜನ್ಮದಲ್ಲಲ್ಲ, ಮುಂದಿನ 7 ಜನ್ಮದಲ್ಲೂ ನಿಮ್ಮನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೆ. ನಿಮ್ಮನ್ನು ಮರೆಯೋ ಮನಸ್ಸಾಗಲಿ ಮಂಗಾಗಲಿ ಯಾಕೆ ಕವಿತು ಅನ್ನೋದು ನನಗಿದುವರೆಗೂ ಅರ್ಥ ಆಗ್ತಾ ಇಲ್ಲ. ನಿಮ್ಮನ್ನು ಬಿಟ್ಟು ನನ್ನ ಜೀವನದಲ್ಲಿ 2ನೇ ಹೆಣ್ಣನ್ನು ಹೇಗೆ ನೆನೆಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ನನ್ನ ಮನಸ್ಸು ನನ್ನ ಹಿಡಿತದಲ್ಲಿಲ್ಲ. ನಿಮಗೆ ಕಣ್ಣು ಕಾಣಿಸ್ತಾ ಇಲ್ಲ. ನಿಮ್ಮ ಕಣ್ಣಿಗೆ ಔಷಧಿ ತರೋಣ ಅಂತ ನಾನು ಪುಷ್ಪಗಿರಿ ಅನ್ನೋ ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಮಣಿ ಅನ್ನೋರು ಪರಿಚಯ ಆದರು. ಈಗ ಅವರು ಮನೆಗೆ ಬಂದಿದ್ದಾರಂತೆ. ನಾನು ಅವ್ರನ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಂತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹೌ ಇಸ್ ಇಟ್ ಪಾಸಿಬಲ್? ಅಮೃತ ಅವರೇ, ನಿಮ್ಮನ್ನು ಮರೆಯೋದು ನನ್ನ ಆತ್ಮನೇ ಮರ್ತ ಹಾಗೆ. ಇವತ್ತು ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ನಾನು ಮತ್ತೆ ಮನೆಗೆ ವಾಪಸ್ ಹೋಗೋದೇ ಇಲ್ಲ. ಅಮೃತ ಅವರೇ, ಅದೆಂಥದೇ ಶಕ್ತಿ ನನ್ನನ್ನು ನಿಮ್ಮಿಂದ ದೂರ ಮಾಡೋ ಪ್ರಯತ್ನದಲ್ಲಿ ಇರಬಹುದು, ಆದರೆ ಅದನ್ನ ಎದುರಿಸಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅರ್ಜುನ್ ಅವರೇ, ನೀವು ನನ್ನ ಜೀವನದಲ್ಲಿ ಮಾತ್ರ ಅಲ್ಲ, ನನ್ನ ಆತ್ಮದಲ್ಲೂ, ನನ್ನ ಪ್ರತಿ ನಾಡಿ ಬಡಿತದಲ್ಲೂ, ನನ್ನ ಪ್ರತಿ ಉಸಿರಲ್ಲೂ ನೀವು ಬೆರೆತು ಹೋಗಿದ್ದೀರಾ. ನಿಮಗೋಸ್ಕರ ನಾನು ನನ್ನ ತಂದೆ ತಾಯಿನ, ಆ ಪರಮೇಶ್ವರನ, ಬೇಕಾದರೆ ನಾಗಮಣಿನ, ನನ್ನ ನಾಗಲೋಕನ ಬೇಕಾದರೂ ಮರಿತೀನಿ. ಆದರೆ ನಿಮ್ಮನ್ನ, ನಿಮ್ಮ ಪ್ರೀತಿನ ಈ ಜನ್ಮದಲ್ಲಿ ಅಲ್ಲ, ಮುಂದಿನ 7 ಜನ್ಮದಲ್ಲೂ ಅಂಥ ಪ್ರೀತಿ ನಿಮ್ಮದು. ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ನನಗೆ. ಅಮೃತ ಅವರೇ, ನನ್ನ ಜೀವನದಲ್ಲಿ ನೀವು ಮತ್ತೆ ಬರ್ತೀರಾ, ನನಗೆ ಸಿಗ್ತೀರಾ ಅನ್ನೋ ಆಸೆನೇ ಇರಲಿಲ್ಲ ರೀ ನನಗೆ. ಅರ್ಜುನ್ ಅವರೇ, ನನಗೆ ನಿಮ್ಮನ್ನ, ನಿಮ್ಮ ಪ್ರೀತಿನ ಬಿಟ್ಟು ಉಸಿರಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಗೊತ್ತಾಗಿದ್ದು ನಿಮ್ಮ ಮನೆ ಬಿಟ್ಟು ಬಂದ ಮೇಲೇನೆ. ಇನ್ಮೇಲೆ ನಮ್ಮನ್ನ ಯಾರು ದೂರ ಮಾಡೋದಕ್ಕಾಗೋದಿಲ್ಲ. ವಿರಹ ಅನ್ನೋ ಬೆಂಕಿಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆಯಾ ಅಲ್ವಾ ಅಮೃತ? ನೀನು ಜೀವನ ಪರ್ಯಂತ ಹಾಗೆ ಒದ್ದಾಡ್ತಾನೆ ಇರಬೇಕು. ಅದನ್ನ ನಾನು ನೋಡಿ ಆನಂದ ಅನುಭವಿಸ್ಬೇಕು. ಅದೇ ನನ್ನ ಅಂತಿಮ ಗುರಿ. ನನ್ನ ಮದುವೆ ಆಗಿ ನನ್ನ ಲೋಕದಲ್ಲಿ ಮಹಾರಾಜ ಆಗಿ ಮೆರಿಬೇಕಾಗಿದ್ದ ಅರ್ಜುನ್ ಇವತ್ತು ಈ ಭೂಲೋಕದಲ್ಲಿ ಸಾಮಾನ್ಯನಾಗಿ ಇರೋದಕ್ಕೆ ನೀನೇ, ನಿನ್ನ ಪ್ರೀತಿನೇ ಕಾರಣ. ಇನ್ನು ನೀನು ಅವನ ಪಾಲಿಗೆ, ಅವನು ನಿನ್ನ ಪಾಲಿಗೆ ಮರೀಚಿಕೆನೆ.
ಅರ್ಜುನವ್ರೆ, ನಿಮ್ಮನ್ನ ಮತ್ತೆ ನೋಡ್ತೀನಿ, ಮಾತಾಡಿಸ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಮ್ಮಿಂದ ದೂರ ಆಗಿ ನಾನು ಅನುಭವಿಸಿದ ನರಕ ಯಾತನೆ ನನ್ನ ಶತ್ರುಗೂ ಬೇಡ. ಅಲ್ಲ ಅಮೃತ ಅವರೇ, ನನ್ನ ಬಿಟ್ಟು ಹೋಗೋ ಮನ್ಸಾದ್ರೂ ನಿಮ್ಗೆ ಹೇಗೆ ಬಂತು? ನಿಮಗೋಸ್ಕರ ನಾನು ಹಗಲು ರಾತ್ರಿ ಚಡ್ಪಡಿಸ್ತಿರ್ತೀನಿ ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಏನು, ಗೊತ್ತು. ಹಾಗಿದ್ರು ನನ್ನ ಬಿಟ್ಟು ಹೇಗೆ ಹೋದ್ರಿ ನೀವು? ಅದೊಂದು ದೊಡ್ಡ ಕತೆ ಅರ್ಜುನವ್ರೆ, ಹೇಳ್ತಾ ಹೋದ್ರೆ ಸಮಯ ಸಾಲೋದಿಲ್ಲ. ಒಟ್ಟಿನಲ್ಲಿ ನನಗೆ ಹೇಗೋ ನೀವು ಸಿಕ್ಕಿದ್ರಲ್ಲ, ಅಷ್ಟು ಸಾಕು. ಇನ್ನು ನಮ್ಗೆ ಯಾರ ಸಾಹಸನೂ ಬೇಡ. ನಾವಿಬ್ರು ಇಲ್ಲಿಂದ ದೂರ ಹೋಗಿ ಸಂತೋಷವಾಗಿ ಬದುಕೋಣ. ಸರಿ, ಹಾಗೆ ಆಗ್ಲಿ ಅಂತ ಹೇಳ್ತೀನಿ ಅನ್ಕೊಂಡಿದ್ಯಾ ಅಮೃತ? ಅಷ್ಟಕ್ಕೂ ಯಾರು ನೀನು? ಅರ್ಜುನ್ ಅವರೇ, ಇದೇನೇ ಕೇಳ್ತಾ ಇದ್ದೀರಾ? ನಾನು ನಿಮ್ಮ ಅಮೃತ. ನನ್ನ ಅಮೃತನ ನನಗೆ ಹೇಳ್ದೆ ಕೇಳ್ದೆ ಯಾವಾಗ ಮನೆ ಬಿಟ್ಟು ಹೊರಗೆ ಹೋದ್ಯೋ ಆವತ್ತೇ ನನ್ನ ನಿನ್ನ ಸಂಬಂಧ ಮುರಿದು ಹೋಯ್ತು. ಏನಂದ್ರೆ ಸಂಬಂಧ ಮುರಿದು ಹೋಯ್ತಾ? ಮುರಿದು ಹೋಗೋದಕ್ಕೆ ಇದು ರಕ್ತ ಸಂಬಂಧನೂ ಅಲ್ಲ, ಸ್ನೇಹ ಸಂಬಂಧನೂ ಅಲ್ಲ, ಬಾಹ್ಯ ಸಂಬಂಧ ಅಂತೂ ಮೊದಲೇ ಅಲ್ಲ. ಪವಿತ್ರ ಪ್ರೀತಿಯ ಬಂಧ, ಪವಿತ್ರವಾದ ಆತ್ಮಗಳ ಸಂಬಂಧ. ಸುಮ್ಮನೆ ಏನೇನೋ ಹೇಳಿ ನನ್ನ ತಲೆ ತಿನ್ಬೇಡ. ನಿನಗೆ ಮಾಡೋದಕ್ಕೆ ಬೇರೆ ಕೆಲಸ ಇರೋದಿಲ್ಲ ಅಂತಂದ್ರೆ ಬೇರೆಯವ್ರಿಗೂ ಕೆಲಸ ಇರೋದಿಲ್ಲ ಅಂತ ಅನ್ಕೊಳ್ಳೋದು ಮೂರ್ಖತನ. ನನ್ನ ಅರ್ಜುನ್ ಅವರ ಹೀಗೆಲ್ಲ ಮಾತಾಡ್ತಾ ಇರೋದು? ಏನಂದೆ? ನಾನು ನಿನ್ನ ಅರ್ಜುನ. ಅರ್ಜುನ್, ಮಣಿಯವರೇ, ನೀವ್ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ, ನಿಮ್ಮನ್ನೇ ಹುಡ್ಕೊಂಡು ಬಂದೆ. ನಾನು ಮಣಿ ಅರ್ಜುನ್. ಏನ್ ನಿಮ್ಮ ಮಾತಿನ ಅರ್ಥ? ಇವರು ಮಣಿ ಅಂತ. ಇವ್ರನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಇನ್ ಸ್ವಲ್ಪ ದಿನದಲ್ಲೇ ಇವ್ರನ್ನ ಮದ್ವೆ ಕೂಡ ಆಗ್ತಾ ಇದ್ದೀನಿ. ಸಾಧ್ಯ ಇಲ್ಲ. ಅಗ್ನಿ ಸಾಕ್ಷಿಯಾಗಿ ನನಗೆ ತಾಳಿ ಕಟ್ಟಿರೋ ನೀವು ಮೋಸ ಮಾಡಿದ್ರೆ ನಿಮ್ಮನ್ನ ಯಾವ ದೇವರು ಸಹ ಕ್ಷಮಿಸೋದಿಲ್ಲ. ಈಗಾಗಲೇ ನಾನು ಮಾನಸಿಕವಾಗಿ ಮಣಿಯವ್ರನ್ನ ಮದುವೆ ಆಗಿದ್ದೀನಿ. ಇಂಥ ಸಮಯದಲ್ಲಿ ಅವ್ರಿಗೆ ಮೋಸ ಮಾಡಿದ್ರೆ ನೀನು ಹೇಳ್ತಾ ಇರೋ ದೇವರು ಕ್ಷಮಿಸ್ತಾನ? ಅರ್ಜುನ್, ಇವಳ ಹತ್ರ ಮಾತಾಡಿ ಸಮಯನ ಯಾಕೆ ವ್ಯರ್ಥ ಮಾಡ್ತಿದ್ದೀರಾ? ನೋಡಿ, ಇನ್ನು ತುಂಬಾ ಕೆಲ್ಸಗಳಿವೆ. ಮದುವೆ ತಯಾರಿಗಳು ಇನ್ನೂ ಮಾಡಬೇಕು. ತುಂಬಾ ಓಡಾಟ ಇದೆ. ಇವಳನ್ನ ಛೀ ಅಂತ ಬಿಟ್ಟು ನಡೀರಿ. ಕ್ರಿಮಿ ಕೀಟಗಳ ಹತ್ರ ಮಾತಾಡಿದ್ರೆ ನಿಮ್ಗೆ ಪೆಟ್ಟು ಅರ್ಜುನ್. ಹೌದಲ್ವಾ? ನೋಡು, ಇನ್ ಮುಂದೆ ಅವ್ರ ಜೊತೆ ನಾನು ಹೊಸ ಜೀವನ ಶುರು ಮಾಡ್ತಾ ಇದ್ದೀನಿ. ನೀನು ಅಪಶಕುನ ಥರ ಅಡ್ಡ ಬರಬೇಡ. ನೀನು ಎಷ್ಟೇ ಗೋಗರಿದ್ರು ನೀನು ನನ್ನ ಪಾಲಿಗೆ ಸತ್ ಹಾಗೆ. ಇನ್ನು ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಗುಡ್ ಬೈ ಫಾರ್ ಎವರ್. ಅರ್ಜುನ್ ಅವರು ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ಅರ್ಜುನ್, ನಾಗಿಣಿ, ನೀನು ನಾಗಿಣಿ ಅನ್ನೋದು ಅರ್ಜುನ್ಗೆ ಗೊತ್ತಿಲ್ಲ. ಗೊತ್ತಾದ್ರೆ ನಿನ್ನನ್ನು ಸುಮ್ಮನೆನೂ ಬಿಡೋದಿಲ್ಲ. ಇನ್ನು
ಅರ್ಜುನ್ ನಿನ್ ಪಾಲಿಗೆ ಸತ್ತೋದ, ಅವನ್ ಪ್ರೀತಿನೂ ಸತ್ತೋಯ್ತು. ಮತ್ತೆ ಅರ್ಜುನ್ನ ಪಡೆಯೋ ಪ್ರಯತ್ನ ಮಾಡಕ್ ಹೋಗ್ಬೇಡ. ನಿನ್ನ ದಾರಿನ ನೀನು ನೋಡ್ಕೋ. ಈ ಮದುವೆ ಅದು ಹೇಗೆ ನಡೆಯುತ್ತೋ ನಾನು ನೋಡ್ತೀನಿ. ಓ ಅಮೃತ, ಬಾಮ್ಮ. ಚೆನ್ನಾಗಿದ್ಯಾ? ನಿಮ್ಮ ಸ್ವಾಗತಕ್ಕಾಗ್ಲಿ ನಿಮ್ಮ ಉಪಚಾರಕ್ಕಾಗ್ಲಿ ನಾನು ಇಲ್ಲಿಗೆ ಬಂದಿಲ್ಲ. ನಾನು ನಿಮ್ಮನ್ನ ದೇವ್ರು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ರಾಕ್ಷಸ ಅಂತ ನನಗೆ ಗೊತ್ತಿರ್ಲಿಲ್ಲ. ಯಾಕಮ್ಮ ಅಮೃತ, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಗೊತ್ತಿದ್ರು ಗೊತ್ತಿಲ್ದಿರೋರ್ ತರ ನಾಟಕ ಮಾಡಬೇಡಿ ಶಾಸ್ತ್ರಿಗಳೇ. ನಾನ್ ನಿಮ್ಗೆ ಏನ್ ದ್ರೋಹ ಮಾಡಿದ್ದೆ, ಏನ್ ಮೋಸ ಮಾಡಿದ್ದೆ? ಯಾಕೆ ನನ್ನಿಂದ ಅರ್ಜುನ್ ಅವರನ್ನ ಶಾಶ್ವತವಾಗಿ ದೂರ ಮಾಡೋ ಕುತಂತ್ರ ಮಾಡಿದ್ದೀರಾ? ನಾನು ಯಾವುದಕ್ಕೂ ಕಾರಣ ಅಲ್ಲ ಅಮೃತ, ನಾನು ನೆಪ ಮಾತ್ರ. ಹೀಗೆ ಹೇಳಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ ಶಾಸ್ತ್ರಿಗಳೇ. ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನನ್ನ ಅರ್ಜುನ್ ಅವರಿಗೆ ಬೇರೆ ಮದುವೆ ಮಾಡೋದಕ್ಕೆ ನೀವೇ ತಾನೇ ಹೇಳಿದ್ದು. ಹೌದು. ಇದು ನಿಮ್ಗೆ ಪಾಪ ಅಂತ ಅನಿಸ್ಲಿಲ್ವಾ? ನಾನು ಅಮೃತನಿಗೆ ಘೋರವಾದ ಅನ್ಯಾಯ ಮಾಡ್ತಿದ್ದೀನಿ ಅನ್ನೋ ಪಾಪ ಪ್ರಜ್ಞೆ ಕಾಡ್ಲಿಲ್ವಾ ನಿಮಗೆ? ಓ, ಈಗ ನನಗೆ ಗೊತ್ತಾಯ್ತು, ಗೋಮುಖ ವ್ಯಾಘ್ರ ಅಂತ. ಅಮೃತ, ನಿನ್ನ ಮನಸ್ಸಿನ ವೇದನೆ ರೋದನೆ ನನಗೆ ಅರ್ಥ ಆಗ್ತಾ ಇದೆಯಮ್ಮ. ಆದರೆ ಒಂದು ಮಾತು ಹೇಳ್ತೀನಿ ಕೇಳು. ನಾನು ನಿನಗಾಗಲಿ ಅರ್ಜುನನಿಗಾಗಲಿ ಯಾವ ಅನ್ಯಾಯನೂ ಮಾಡಿಲ್ಲ. ಬದಲಾಗಿ ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ಸಂಸಾರಗಳನ್ನ ಒಡೆಯೋದು, ಬೆರೆತ ಜೀವಗಳನ್ನ ದೂರ ಮಾಡೋದು ನಿಮ್ಮ ಕರ್ತವ್ಯನಾ? ನಿಮ್ಮಂತ ಹಿರಿಯರಿಂದ, ನಿಮ್ಮಂತ ಸಾತ್ವಿಕ ಸಂಪನ್ನರಿಂದ, ನಿಮ್ಮಂತಹ ಸರ್ವಸಂಗ ಪರಿತ್ಯಾಗಿಗಳಿಂದ ನಾನಿದನ್ನ ನಿರೀಕ್ಷೆ ಮಾಡಿರಲಿಲ್ಲ. ನೀವು ನಿಮ್ಮ ಸಾತ್ವಿಕವಾದ ಮಾರ್ಗನ ಬಿಟ್ಟು ಆ ಭೈರವನ ತರ ತಾಮಸಿಕ ಮಾರ್ಗನ ಹಿಡಿದ್ಬಿಟ್ರಾ? ಅದು ಈ ಜನ್ಮದಲ್ಲ, ನನ್ನ ಮುಂದಿನ 7 ಜನ್ಮದಲ್ಲೂ ಸಾಧ್ಯ ಇಲ್ಲ. ಸಾಧ್ಯನೋ ಅಸಾಧ್ಯನೋ ಅಂತ ನಾನು ಇಲ್ಲಿ ವಾದ ಮಾಡೋದಕ್ಕೆ ಬಂದಿಲ್ಲ. ಅದರ ಅವಶ್ಯಕತೆನೂ ನನಗಿಲ್ಲ. ಮೊದಲು ನನ್ನ ಅರ್ಜುನ್ ಅವರ ಮದ್ವೆನ ನಿಲ್ಸಿ. ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಿಮ್ಮಿಂದ ಆದ ತಪ್ಪನ್ನ ನೀವೇ ಸರಿಪಡಿಸ್ಬೇಕು. ಅದು ನನ್ನ ನಿರ್ಣಯ ಅಲ್ಲ, ದೈವ ನಿರ್ಣಯ. ನಿಮ್ಮ ದೂತತನದ ದುರಾಲೋಚನೆನ ದೈವದ ಮೇಲೆ ಹಾಕ್ಬೇಡಿ. ಈ ಮದುವೆ ಮಾಡಿಸೋದ್ರಿಂದ ನಿಮಗೇನ್ ಲಾಭ? ಲಾಭ ನಷ್ಟಕ್ಕೆ ನಾವು ಯಾವ ಕೆಲಸನೂ ಮಾಡೋದಿಲ್ಲ ಅಮೃತ. ಅರ್ಜುನ್ ಮತ್ತೆ ಮಣಿ ಸತಿಪತಿಗಳಾಗಬೇಕು ಅನ್ನೋದು ಆ ಪರಮಾತ್ಮನ ಸಂಕಲ್ಪ. ಅದನ್ನ ನಾನು ಹೇಳಿದ್ದೀನಿ ಅಷ್ಟೇ. ಹೇಳಿದ ಸುಳ್ಳನ್ನೇ ಪದೇ ಪದೇ ಹೇಳಿ ನನ್ನನ್ನು ನಂಬಿಸೋದಕ್ಕೆ ಪ್ರಯತ್ನ ಮಾಡಬೇಡಿ. ನೀನು ಈಗಿರೋ ಸ್ಥಿತಿಯಲ್ಲಿ ನಾನು ಏನು ಹೇಳಿದ್ರು ನೀನು ನಂಬೋದಿಲ್ಲ. ಆದರೆ ಸಮಯ ಬಂದಾಗ ನಾನು ಹೇಳಿದ್ದೇ ಸರಿ, ನಾನು ಮಾಡಿದ್ದೇ ಸರಿ ಅಂತ ನಿನಗೆ ಗೊತ್ತಾಗುತ್ತೆ.
ಸ್ವಲ್ಪ ಹೊತ್ತಿಗೆ ಮುಂಚೆ ಅಮೃತಾನ ಹುಡ್ಕೊಂಬರ್ತೀನಿ ಅಂತ ಹೋದ. ಈಗ ನೋಡಿದ್ರೆ ಮಣಿ ಜೊತೆ ಏನೂ ಆಗೇ ಇಲ್ವೇನೋ ಅನ್ನೋ ಥರ ಬರ್ತಾ ಇದ್ದಾನೆ. ಇವನು ಹೇಗೆ ನಂಬೋದು? ಅಲ್ಲ, ಇವನು ನಾರ್ಮಲ್ ಆಗಿದ್ದಾನೋ ಅಥವಾ ಅಬ್ನಾರ್ಮಲಾಗಿ ಬಿಹೇವ್ ಮಾಡ್ತಾ ಇದ್ದಾನೋ ಒಂದು ಗೊತ್ತಾಗ್ತಾ ಇಲ್ಲ. ಹೇಗಿದನ್ನು ತಿಳ್ಕೊಳ್ಳೋದು? ರೀ, ಹಿಂದೆ ಮುಂದೆ ನೋಡಿದೆ ನೀವು ನನ್ನ ಕೆನ್ನೆಗೆ ಹೊಡೆದಿದ್ದು ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ನಿನಗೆ ಬರೀ ನನ್ನ ತಪ್ಪೇ ಕಾಣುತ್ತೆ ಅಲ್ವಾ? ನಿನ್ನ ತಪ್ಪು ಕಾಣೋದೇ ಇಲ್ವಾ? ನಾನೇನ್ರಿ ತಪ್ಪು ಮಾಡಿದೆ? ಯಾಕೆ ಗೊತ್ತಿಲ್ವಾ? ಅದನ್ನು ನನ್ನ ಬಾಯಿಂದನೇ ಕೇಳೋ ಹಠನಾ? ಎರಡನೇ ಮದುವೆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಒಳ್ಳೆ ದುರ್ವಾಸ್ ಮುನಿ ಥರ ಉರಿದು ಬಿದ್ದ ನಿಮ್ಮ ತಮ್ಮ. ಈಗ ಅವ್ನು ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಾ ನಿಮಗೆ? ಏನು ಮಾಡ್ತಾ ಇದ್ದಾನೆ ಚಿತ್ರ? ಆ ಮಣಿ ಜೊತೆ ಮನೆಗೆ ಬಂದು ಸಂತೋಷವಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ಏನು ಹೇಳ್ತಿದ್ಯಾ ನೀನು? ನಿಮ್ಮ ತಮ್ಮನ ಅಸಲಿ ಬಣ್ಣನ? ಇಲ್ಲ, ಸಾಧ್ಯನೇ ಇಲ್ಲ. ಅವ್ನು ಕೋಪ ಮಾಡ್ಕೊಂಡಿದ್ದು ನೋಡಿ ಏನಾದರೂ ಅವಾಂತರ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಆದರೂ ಇಲ್ಲ, ಹೋದ್ರೂ ಇಲ್ಲ. ಅವನು ಏನು ಮಾಡ್ತಾ ಇದ್ದಾನೆ ಅಂತ ನೀವೇ ನಿಮ್ಮ ಕಣ್ಣಾರೆ ನೋಡುವಂತೆ. ಬನ್ನಿ, ಬನ್ರಿ. ನಿಮ್ಮ ತಮ್ಮನ ಮನಸ್ಸನ್ನ ಹಾಳು ಮಾಡಿದೆ ಅಂತ ನನ್ನ ಕೆನ್ನೆಗೆ ಹೊಡೆದ್ರಲ್ಲ, ಇವಾಗ ಇದಕ್ಕೇನು ಹೇಳ್ತೀರಾ? ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಚಿತ್ರ. ನಿನ್ನ ಕೆನ್ನೆಗೆ ಹೊಡೆದಿದ್ದು ನನಗೆ ಇವಾಗ ತಪ್ಪು ಅಂತ ಅನ್ನಿಸ್ತಾ ಇದೆ. ಐ ಆಮ್ ಸಾರಿ ಚಿತ್ರ. ದಟ್ಸ್ ಓಕೆ. ಅಲ್ಲ, ಇವನು ಯಾಕೆ ಹಿಂಗೆ ಬಿಹೇವ್ ಮಾಡ್ತಾ ಇದ್ದಾನೆ ಅಂತಲೇ ಗೊತ್ತಾಗ್ತಿಲ್ಲ ಚಿತ್ರ. ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರೋದಿಲ್ಲ. ನಾನು ಕಂಡಂಗೆ ನನ್ನ ತಮ್ಮ ಯಾವತ್ತೂ ಹಿಂಗೆ ಬಿಹೇವ್ ಮಾಡಿರಲಿಲ್ಲ. ಅಲ್ಲ, ಇಷ್ಟು ಸಂತೋಷವಾಗಿರೋ ಅರ್ಜುನ್, ಅವಾಗಲೇ ಅಷ್ಟು ಕೋಪ ಮಾಡ್ಕೊಂಡಿರೋ ಅರ್ಜುನ್ ಇಬ್ಬರು ಒಬ್ಬರೇನಾ? ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಅಲ್ಲ, ಇವನು ಹೀಗೆ ಬಿಹೇವ್ ಮಾಡ್ತಿರೋದು ನೋಡಿದ್ರೆ ಇದಕ್ಕೇನೋ ಬಲವಾದ ಕಾರಣ ಇರಬೇಕು ಅಂತ ನಂಗೆ ಅನ್ನಿಸ್ತಾ ಇದೆ ಚಿತ್ರ. ಅದು ಏನು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆ ರೀ. ಶಾಸ್ತ್ರಿಗಳೇ, ನಾನು ನನ್ನ ತಂದೆ ತಾಯಿನ ಕಳ್ಕೊಂಡೆ. ನಮ್ಮ ಲೋಕದ ಆತ್ಮದಂತೆ ಇದ್ದ ನಾಗಮಣಿನೂ ಕಳ್ಕೊಂಡೆ. ನನ್ನ ತಂದೆ ತಾಯಿನ ಕೊಂದವರನ್ನ ಕೊಂದು ನಾಗಮಣಿನ ನನ್ನ ವಶಪಡಿಸ್ಕೋಬೇಕು ಅಂತ ಈ ಭೂಲೋಕಕ್ಕೆ ಬಂದೆ. ಹಾಗೆ ಅರ್ಜುನ್ ಅವ್ರನ್ನು ಮದುವೆ ಆದೆ. ಈಗ ನನ್ನವರು, ತನ್ನವರು, ಅಪ್ಪ ಅಮ್ಮ ಎಲ್ಲ ಅರ್ಜುನ್ ಅವರೇ. ದಯವಿಟ್ಟು ಅವ್ರನ್ನ ನನ್ನಿಂದ ದೂರ ಮಾಡಬೇಡಿ. ಅಮೃತ, ಒಂದು ಮಾತನ್ನು ಒಂದ್ಸಲ ಹೇಳಿದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅರ್ಜುನ್ ಮತ್ತೆ ಮಣಿ ಮದುವೆ ಆಗಬೇಕು ನಿಶ್ಚಯ ಮಾಡಿರೋದು ಆ ಭಗವಂತ. ಅದನ್ನು ಮೀರೋದಕ್ಕಾಗಲಿ, ಮುರಿಯೋದಕ್ಕಾಗಲಿ, ಅಥವಾ ಅದನ್ನು ತಿದ್ದೋದಕ್ಕಾಗಲಿ ನನ್ನಿಂದ ಸಾಧ್ಯ ಇಲ್ಲ. ಇದು ಆ ಬ್ರಹ್ಮನ ಬರಹ ಆಗಿರೋದಕ್ಕೆ ಹೇಗೆ ಸಾಧ್ಯ? ನೀವು ಆ ಮಾಯಂಗನಿಯ ಮಾಯಾಜಾಲಕ್ಕೆ ಸಿಲುಕಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ.